ಎರಡು ಅದು ಇಲ್ಲಂತಲ್ಲ. ಜನ ಅವ್ರ ಜೋಡಿ ಆದ್ರೆ ಕೊನೆಗೆ ಎಲ್ಲ ಮ್ಯಾಕ್ಸಿಮಮ್ ಎರಡನೇ ಅದು ನಾನೋದೇನು ನಾಯಕರನ್ನು ಬಿಟ್ಟು ಯಾರು ನಾಯಕರು ಐಡೆಂಟಿಫೈ ಆಗಿದ್ದಾರೆ ಬೆಳಗಾವಿ ಜಿಲ್ಲೆ ಒಳಗೆ ಅವ್ರನ್ನ ಬಿಟ್ಟು ಉಳಿದವ್ರು ಹೆಚ್ಚು ಕಡಿಮೆ ಲಿಂಗಾಯತ ಸಮುದಾಯದವರು ಅವ್ರ ಜೊತೆಗೆ ಬೆರೆತದ್ದನ್ನು ನೋಡಿದರೆ ಅವ್ರ ಜೊತೆಗೆ ಇವ್ರು ಒಳ್ಳೆ ಸಂಬಂಧ ಇಟ್ಕೊಂಡಾರ ಅನ್ನೋದು ಗೊತ್ತಾಗ್ತದಲ್ಲ. ಇವತ್ತು ನೀವು ನಾವು ಅಲ್ಲಿ ಅವ್ರದ್ದು ಏನೋ ಕಾರ್ಯಕ್ರಮದ ಹೋದ್ರೆ ಎಲ್ಲ ಸಮಾಜದವ್ರು ಇರ್ತಾರೆ, ಎಲ್ಲ ಸಮಾಜದವ್ರು ಇವ್ರು ಅಂತಿಲ್ಲ. ಅವ್ರದ್ದು ರಾಜಕೀಯ ಅಂತೂ ಮಾತು ಬುದ್ಧಿ ಉಳಿಯುತ್ತೆ. ಇವ್ರ ಮ್ಯಾಗ ಇರುವಂಥ ಇವ್ರ ಸರಳತೆ ಸಜ್ಜನತೆ ಇವ್ರ ವಿಶ್ವಾಸ ಇವ್ರ ಪ್ರೀತಿ ಮ್ಯಾಗ ಎಲ್ಲ ಜನ ಬರ್ತಾರೆ. ಮತ್ತು ಯಾರಿಗೂ ಏನಪ್ಪ ಒಳಗೆ ಕೂತ್ಕೊಂಡು ಕೇಸಿಂದ ಅವ್ ಯಾರು ಬಂದಾರೋ ಅವ್ನು ಕಳಿಸು, ಅವ್ನ ಆ ಕಡೆ ಕಳಿಸು, ಅವ್ರನ್ನ ಒಳಗೆ ಕಳಿಸು ಇಂಥದ್ದಿಲ್ಲ. ಪ್ರತಿಯೊಬ್ಬರಿಗೂ ಎಂಥ ವ್ಯಕ್ತಿ ಬಂದ್ರೂ ಅವ್ರದ್ದು ಏನೈತಿ ಕೇಳ್ಕೊಂಡ್ ಕೇಸಿಂದ. ಅಂದ್ರೆ ನೀವು ಹೇಳೋದು ಸ್ಪಷ್ಟವಾಗಿ ಯಾವುದೇ ಜಾತಿ ನೆಲೆಗಟ್ಟಿನ ಮೇಲೆ ರಾಜಕೀಯ ಇಲ್ಲ, ಸಾಮಾಜಿಕ ವ್ಯವಸ್ಥೆ ಮಾಡಿಲ್ಲ. ಈಗ ಮಾಡಿದ್ರೆ ಅದು ಸ್ವತಃ ನೀವು ಸಾಕ್ತೀನಿ ಸಾಕು ನೀವು ಒಬ್ಬ ಲಿಂಗಾಯತಿದ್ರು ಆತ್ಮೀಯವಾಗಿ ಮತ್ತೆ ಸ್ವೀಕಾರ ಮಾಡ್ತಾರೆ. ಕೌಟುಂಬಿಕ ಸಂಬಂಧ ಚೆನ್ನಾಗಿದಾವೆ. ರಾಜಕೀಯ ಮಾಡವಲ್ಲ, ನಮ್ಮ ಹಿರಿಯರ ತಂದೆಯಿಂದ ಯಾರು ಮಾಡ್ಕೊಂಡು ಬಂದಿಲ್ಲ ಅಂತ ಪ್ರಾಮಾಣಿಕವಾಗಿ ಅವರಲ್ಲಿ ಸರಳತೆ ಸಜ್ಜನತೆ ಏನದ. ಮತ್ತು ಅವರಿಂದ ಮುಂದೊಂದು ದಿನ ಅವರು ಮುಖ್ಯಮಂತ್ರಿ ಆದ್ರೆ ನಮ್ಮ ಕರ್ನಾಟಕದ ಅಭಿವೃದ್ಧಿ 100ಕ್ಕೆ 100 ಆಗ್ತದ ಅನ್ನುವಂಥ ನಮಗೆ ವಿಶ್ವಾಸ ಅದ. ಈಗಿನ ಮಟ್ಟಿಗೆ ನಾ ಕೇಳೋದು ಸಿಂಪಲ್, ಈಗ ಅದು ಮುಖ್ಯಮಂತ್ರಿ ವಿಷಯ ಬಂದಾಗ ನಾ ಕೇಳುವಂಥದ್ದು, ಈಗ ಅವ್ರಿಗೆ ಮುಸ್ಲಿ ಅಧ್ಯಕ್ಷ ಸ್ಥಾನ ಸಿಗಬೇಕಾಗಿತ್ತು ಅಂತೇಳಿ ಕೆಲವೊಂದು ಮಂದಿ ಮಾತಾಡ್ತಾ ಇದ್ದಾರೆ. ಅದು ಮಾತಾಡೋದು ಅಷ್ಟೇ ಅಲ್ರಿ, ಸಿಗಬೇಕಾಗಿತ್ತು. ಯಾಕಂತಂದ್ರೆ ಅವರಂಥ ಸಂಘಟನೆ ಸಮರ್ಥೆ ಎಲ್ಲಿ ನೋಡೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಿಮಗೊಂದು ಉದಾಹರಣೆ ಹೇಳ್ತೀನಿ. ಪೈಲ ಈಗನೂ 2 ವರ್ಷ ಬಿಟ್ಟಿದಾರೆ ಅವರು. ಡಿಸೆಂಬರ್ 6 ಬೆಳಗಾವಿ ಮಾಡಿದ್ರು ಸದಾಶಿವನಗರ ಸ್ಮಶಾನ ಕಾರ್ಯಕ್ರಮ. ಜನ ಜನ ನಿಮ್ಗೆ ಹೇಳ್ತೀವಿ ನಾವು, ಸದಾಶಿವನಗರ ಗಾಡಿ ನಿಲ್ಸಕ್ಕೆ ಪಾರ್ಕಿಂಗ್ ಕ್ಷೇತ್ರಕ್ಕಿಲ್ಲ. ಎಲ್ಲೆಲ್ಲಿ ಬರ್ತಿದ್ರು, ಚಾಮರಾಜನಗರ, ಮೈಸೂರು, ಚನ್ನಪಟ್ಟಣ, ಈ ಕಡೆ ಕೊಪ್ಪಳ, ಗುಲ್ಬರ್ಗ, ಬೀದರ್ ಎಲ್ಲ ಗಂಡು ಹೆಣ್ಣು ಕೂಡಿ ಬಸ್ ಮಾಡ್ಕೊಂಡ್ ಬರ್ತಿದ್ರು. ನಾನು ಈಗ ಇದನ್ನು ಟೀಕಾ ಮಾಡುವಂಥವ್ರು ಇದ್ದಾರೆ, ಬಿಜೆಪಿಲಿ ಇರಲಿ ಕಾಂಗ್ರೆಸ್ ಅಲ್ಲಿ ಎಲ್ಲೂ ಇರಲಿ. ಅಂದ್ರೆ ನಾನು ಕೇಳೋದೇನಪ್ಪ ಇವತ್ತಂದ್ರೆ, ಅವರು ನಿಜವಾಗಿಯೂ ನಿರೀಶ್ವರವಾದಿ ಅಂದ್ರೆ ದೈವದ ಮೇಲೆ ವಿಶ್ವಾಸದಂಥ ವ್ಯಕ್ತಿ ಅದಾರೋ ಅಥವಾ ದೈವ ನಂಬ್ಕೊಂಡ ಮೂಢನಂಬಿಕೆ ವಿರುದ್ಧ ಇದ್ದಾರೋ? ಮೂಢನಂಬಿಕೆ ವಿರುದ್ಧ ಅವರು. ದೇವರ ಮ್ಯಾಗ ಅಪನಂಬಿಕೆ ಇಲ್ಲ ಅವ್ರು ಮೂಢನಂಬಿಕೆ. ಆಮೇಲೆ ಭವಿಷ್ಯ, ಈಗ ಭವಿಷ್ಯ ಹೇಳೋಣ, ಅವ್ನ ಭವಿಷ್ಯ ನಾಳೆ ಸಾಯ್ತಾನ ಅವ್ನು ಗುರುತಿರೋದಿಲ್ಲ ಅವಂಗ ಕರೆ ಸುಳ್ಳದ್ರಿ ಇದು. ಅಂದಾಗ ಅವರ ಎಲ್ಲ ಚೆನ್ನಾಗಿ ಅಂತಾರೆ, ಅವರ ದೇವ್ರ ಮ್ಯಾಗ ಅವರೆಲ್ಲ ಭಕ್ತಿ ಇದಾರೆ, ಏನು ತೊಂದರೆ ಇಲ್ಲ. ಅದೆಲ್ಲ ಅಂದ್ರೆ ನಿರೀಶ್ವರವಾದಿ ಅಲ್ಲ, ಇಲ್ಲ 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 ಅಂದ್ರೆ ದೇವ್ರು ನಂಬ್ತಾರ. ಮೂಢನಂಬಿಕೆ ಮೂಢನಂಬಿಕೆ. ಆಮೇಲೆ ಭವಿಷ್ಯ ನಂಬೋದಿಲ್ಲ. ನಮ್ಮ ಭವಿಷ್ಯ ನಮ್ಗೆ ಆಗೈತಪ್ಪ, ನಾವು ಹಾರ್ಡ್ ವರ್ಕ್ ಪ್ರಾಮಾಣಿಕತೆ, ಗುರಿ, ಶ್ರಮ ಇವು 3 ಇದ್ರೆ ಆಕ್ಚುಲಿ ಆರ್ಥಿಕ ಬಲನೂ ಬೇಕು. ಮತ್ತೆ ಬೇರೆ ಆರ್ಥಿಕ ಬಲನೂ ಅದ. ಆದ್ರೆ ಒಂದು ಸಂತೋಷ ಪಡೋ ವಿಷಯ ಅಂದ್ರೆ ಏನಪ್ಪ ಅಂತಂದ್ರೆ, ಆರ್ಥಿಕ ಬಲ ಇದ್ದಾಗ ಮನುಷ್ಯ ಯಾವುದು ಚಟಕ್ಕೆ ಬಲಿಯಾಗಿ ಬದುಕನ್ನು ಹಾಳು ಮಾಡ್ಕೊಳ್ಳೋದು. ಆದ್ರೆ ಇವರು ಅದನ್ನು ಪಾಸಿಟಿವ್ ಆಗಿ ತಗೊಂಡ ಬೆಳೆಸ್ಕೊಳಕೈತೆ. ಇನ್ನೊಂದು ಆಮೇಲೆ 2013 ಮೈಸೂರು ಜನನೂ ಬಂದಿದ್ರು ನನ್ನ ಹೋಟೆಲ್ ಊಟಕ್ಕೆ. 7 ಜನ ಬಂದಿದ್ರು. ಅವರು ಒಳಗಡೆ ಊಟ ಮಾಡಿ ಹೊರಗಡೆ ಬರ್ಬೇಕಾದ್ರೆ ನಾನು ಗಲ್ಲೆ ನಾವು ಅವರು ಅಣ್ಣಾರು ಕೊಟ್ಟು ನೋಡ್ರು, ಇವರೇ ನಮ್ಮ ಸಾಹೇಬ್ರ ಮುಖ್ಯಮಂತ್ರಿ ಮಾಡಿದವ್ರು ಅಂದ್ರೆ ಲೆಕ್ಕ ಆಗ ನಾವು ಇಲ್ಲಿದ್ದವ್ರಿಗಿಂತನೂ ಅಲ್ಲೇ ಎಷ್ಟು ಅವ್ರಿಗೆ ಭಕ್ತಿ ಇತ್ತು ಅನ್ನುವಂಥ. ಸಿದ್ದರಾಮಯ್ಯ ಸರ್ ಆಮೇಲೆ 2.5 ವರ್ಷಕ್ಕೆ ಇವರು ಒಂದು ಯಾವುದೋ ಕಾರಣಕ್ಕೆ ಡ್ರಾಪ್ ಮಾಡಿದ್ರು. ಅವಾಗ ಯಾರ ಬಗ್ಗೆನೂ ಕೆಟ್ಟದ್ದು ಮಾತಾಡಲಿಲ್ಲ, ಕೆಟ್ಟದ್ದು ಮಾತಾಡಲಿಲ್ಲ. ನಮ್ಮ ಮನಸ್ಸಿಗೆ ಭಾಳನೂ ಆಗ್ತದೆ, ಏನಪ್ಪ ಇವರೇ ಅಷ್ಟೆಲ್ಲ ಕಷ್ಟಪಟ್ಟು ಆಗಿನ ಟೈಮ್ದಾಗ ಇವ್ರದ್ದು ಸ್ವಂತ ಹೆಲಿಕಾಪ್ಟರ್ ಹಾಕಿಲ್ಲ, ತಿಂಗಳಿಗೆ 35 ಲಕ್ಷ ರೂಪಾಯಿ ಕೊಟ್ಟು ದಿಲ್ಲಿಂದ ಬಾಡಿಗೆ ತರಿಸಿ ಅಡ್ಡಾಡಿ ಮಾಡಿ ಪಕ್ಷ ಕಟ್ಟಿದವ್ರು ಇವರು ಸ್ವಂತಕ್ಕೆ. ಯಾಕಂದ್ರೆ ಮತ್ತೆ ಪ್ರತಿಯೊಂದು ನೋಡ್ರಿ, ಸಾಂಸ್ಕೃತಿಕ ಕಾರ್ಯಕ್ರಮ ಇಡೀ ಕರ್ನಾಟಕದಾಗ ಯಾರು ಮಾಡ್ತಾರೋ ಇಷ್ಟು ಖರ್ಚು ಮಾಡಿ? ಯಾವುದೋ ಇದ್ರ ಮಾಡ್ತಾರೆ, ಸತೀಶ್ ವರ್ಸ್ ಅವಾರ್ಡ್, ಆಮೇಲೆ ಬಾವಳಿ ಬಿಲ್ಡರ್ಸ್ ಮಾಡ್ತಾರೆ. ಆಮೇಲೆ ಇತ್ತಿತ್ತಲಾಗಿ ಮತ್ತು ಅವ್ರು ತಮ್ಮ MP ಆದಾಗ ಆ ಕಡೆ ಏರಿಯಾದಾಗ ಆ ಏರಿಯಾದಾಗ 2-3 ಕಡೆ ಮಾಡಾಕತ್ರು. ಹಿಂಗೆ ಅವರಲ್ಲಿ ಒಂದು ಭಾಳ ಒಳ್ಳೆಯ ಗುಣ ಅದ, ಯಾರಿಗೇನು ತೊಂದರೆ ಕೊಡೋರಲ್ಲ. ಮತ್ತು ಇನ್ನೊಂದು ಅವ್ರ ಮೇಲೆ ಆರೋಗ್ಯ ಅದನ್ನ ಕೇಳುವಂಥದ್ದು ಕೇಳಬೇಕಾಗ್ತದೆ. ಇಲ್ಲ ನಮ್ಮ ಕುಟುಂಬದವ್ರನ್ನ ಅಷ್ಟೇ ಬೆಳೆಸ್ತಾರೆ, ಉಳಿದವ್ರು ನಾನು ಬೆಳೆಸೋದಿಲ್ಲ ಅನ್ನೋದು ಆರೋಪ ಅದಲ್ಲ. ಇದಕ್ಕೆ ನಿಂತಿಲ್ಲ, ಹಂಗೇನಿಲ್ಲ. ಅವ್ರು ಯಾರು ಅಂದರೆ ಅವ್ರಿಗೇನು ಯಾರ ಪ್ರೀತಿ ಯಾರ ಮ್ಯಾಗ ಹೆಚ್ಚದ ಅವ್ರು ನಿಂದ್ರಿಸಿ ಬರ್ತಾರ ಅನ್ನೋಂಥ. ಈಗ ಸತೀಶ್ ಅಣ್ಣನ ಮ್ಯಾಗ ಪ್ರೀತಿ ಜಾಸ್ತಿ ಇರೋದ್ರಿಂದ ಸತೀಶ್ ಅಣ್ಣನ ಮಕ್ಕಳು ನಿಂದ್ರಿಸ್ರೆ ಆ್ಯಂಡ್ ಬರ್ತಾರಪ್ಪ. ನಮ್ಮ ಪಕ್ಷದ ನಾವು ಯಾವುದಿಲ್ಲ ಕೊಟ್ಟು ಬೇರೆದಾರ ಕೊಟ್ಟ ಕೇಸಿನ ಕೆಡೋಕ್ಕಿಂತನ ಪಕ್ಷ ಬೆಳೆಸೋದು ಮಹತ್ವ ಇರ್ತದ. ಅಂದ್ರೆ ಇವರೆಲ್ಲ ಅದೊಂದು ಶಕ್ತಿ ಅದ. ಅವ್ರು ಬಂದ್ರೆ ಮತ್ತು ನಮ್ಗೆ ಸುಧಾರಣೆ ಆಗ್ತೈತಿ. ಮತ್ತು ಈಗ MP ಏರಿಯಾದಾಗ ಮಾಡ್ಬೇಕಾರ ಹುಡುಗಾಟಿಗೆಲ್ರು ಅವೆಲ್ಲ ಕೆಲಸ ಮಾಡ್ರು. ಕೆಲವು ನೀರಾವರಿ ಬ್ರಿಡ್ಜ್ ಅವು ಏನೇನು ಮಾಡ್ರು.
ಅಂತೇಳಿ ಬಂದರು. ಯಾಕಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಎಮ್ ತಮ್ಮ ಕಾನ್ಸ್ಟಿಟ್ಯೂಷನ್ದಾಗ ಬರೋಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಾದ್ರೂ ಒಂದು ಇಡೀ 8 MLA ಕ್ಷೇತ್ರಗಳ್ದ ಓಟ್ ಬರ್ಬೇಕಾರೆ ಅದೇನು ಹುಡುಗಾಟಿಗೆಲ್ಲ. ಇನ್ನು 2028ಕ್ಕೆ ಬಂತು ಸಮೀಪ, ಮತ್ತೊಮ್ಮೆ ಎಲೆಕ್ಷನ್ ಬಂತು. ಅದ್ರ ತಯಾರಿ ಹೆಂಗೆ? ತಯಾರಿ ಆಟೋಮೆಟಿಕ್ಲಿ ಅವ್ರದ್ದು ಆಟೋಮೆಟಿಕ್ಲಿ ಎಲೆಕ್ಷನ್ ಗೆಲ್ಲೋದೊಂದು ಸ್ಟೈಲ್ ಅದಾರು. ಒಂದೇ ಮೊನ್ನೆ MP ತರ ಸೋತಿದ್ದು, ವಿಶೇಷ ಉಳಿದೆಲ್ಲ ಹೆಂಗೆ ಗೆಲ್ಲಬೇಕು ಅನ್ನೋದು ಸ್ಟ್ರಾಟಜಿ ಮಾಡ್ತಾರೆ. ಮತ್ತು ನೇರ ಈ ಮತದಾರಗಳನ್ನ ಕ್ಯಾಚ್ ಮಾಡೋಂತಂಗೆ ಕಾಣ್ತಾರೆ ಅವ್ರು ಅಂತ ಇದದ ಅವ್ರದ್ದು. ಮತ್ತು ಇವತ್ತಿನ ನೋಡ್ರಿ